ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ದುರ್ಗಾ ಪ್ರಸಾದ್. ನೀವು ನೋಡ್ತಾ ಇದ್ದೀರಾ ಟೆಕ್ನೋ ದುರ್ಗಾ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಮೊನ್ನೆ ಆ್ಯಪಲ್ ಕಂಪನಿಯವರು ಐಫೋನ್ 16e ಅನ್ನೋ ಸ್ಮಾರ್ಟ್ಫೋನ್ನ ಇಂಡಿಯಾ ಮತ್ತು ಗ್ಲೋಬಲಿ ಲಾಂಚ್ ಮಾಡಿದ್ದಾರೆ. ಸೊ ಆ್ಯಪಲ್ ಕಂಪನಿಯವ್ರು ಹೇಳೋ ಪ್ರಕಾರ ಇದು ಆ್ಯಪಲ್ ಐಫೋನ್ನಲ್ಲಿ ಚೀಪೆಸ್ಟ್ ಮಾಡೆಲ್ ಅಂತೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಮಗೆ 59,900 ರೂಪಾಯಿ ಇಟ್ಟಿದ್ದಾರೆ. ಅದು ಬೇಸ್ ಮಾಡೆಲ್ 128 GB ಸ್ಟೋರೇಜ್ ವೇರಿಯಂಟ್ಗೆ. ಈ ವಿಡಿಯೋದಲ್ಲಿ ಐಫೋನ್ 16e ಸ್ಪೆಸಿಫಿಕೇಶನ್ನ ತಿಳ್ಕೊಳ್ಳೋಣ, ಮತ್ತು ಇದ್ರ ಸ್ಪೆಸಿಫಿಕೇಶನ್ನ ಐಫೋನ್ 16 ಜೊತೆ ಕಂಪೇರ್ ಮಾಡಿ ಈ ಪ್ರೈಸ್ ರೇಂಜಿಗೆ ಇದು ಪರ್ಚೇಸ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲನೇದಾಗಿ ಈ ಸ್ಮಾರ್ಟ್ಫೋನ್ನ ಸ್ಪೆಸಿಫಿಕೇಶನ್ ನೋಡಿದ್ರೆ ನಮಗೆ ಇದ್ರ ಬಿಲ್ಡ್ ಆ್ಯಂಡ್ ಫಾರ್ಮ್ ಫ್ಯಾಕ್ಟರ್ ಬಂದ್ಬಿಟ್ಟು ಐಫೋನ್ 14 ಥರನೇ ಇದೆ. ಸೇಮ್ ಅಂದರೆ ನಮಗೆ ಸೈಡಲ್ಲಿ ಫ್ಲಾಟ್ ಸೈಡ್ಸ್ ಬರುತ್ತೆ. ಸೊ ಐಫೋನ್ 16 ಸ್ವಲ್ಪ ಕರ್ವ್ ಇದೆ. ಸೊ ಫ್ರಂಟಲ್ಲಿ ಡಿಸ್ಪ್ಲೇ ನೋಡಿದ್ರೆ ನೀವು ಸೇಮ್ ಐಫೋನ್ 14 ಹೇಗೆ ನಾಚ್ ಇತ್ತು, ಟ್ರೆಡಿಷನಲ್ ನಾಚು ಆ ಥರ ಇದೆ. ಡೈನಾಮಿಕ್ ಐಲ್ಯಾಂಡ್ ಇಲ್ಲ. ಬಟ್ 16 ನಮಗೆ ಡೈನಾಮಿಕ್ ಐಲ್ಯಾಂಡ್ ಬರುತ್ತೆ. ಸೊ ಐಫೋನ್ 16 ಎರಡು ಕಲರಲ್ಲಿ ಅವೈಲೇಬಲ್ ಇದೆ, ಮ್ಯಾಟೆ ಬ್ಲ್ಯಾಕ್ ಮತ್ತು ಮ್ಯಾಟೆ ವೈಟು. ಇದು ಡಿಸ್ಪ್ಲೇ ಬಂದ್ಬಿಟ್ಟು ನಮಗೆ ಐಫೋನ್ 16 ಏನು ಡಿಸ್ಪ್ಲೇ ಕೊಟ್ಟಿದ್ದಾರೆ ಅದೇ ಡಿಸ್ಪ್ಲೇ ಕೊಟ್ಟಿದ್ದಾರೆ. 6.1 ಇಂಚ್ OLED ಡಿಸ್ಪ್ಲೇ ಬರುತ್ತೆ. ಇದು 60 Hz ರಿಫ್ರೆಶ್ ರೇಟ್ನ ಸಪೋರ್ಟ್ ಮಾಡುತ್ತೆ. ಮತ್ತೆ ಸೈಡಲ್ಲಿ ನೋಡಿದ್ರೆ ನಮಗೆ ಫ್ರೇಮು ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಯೂಸ್ ಮಾಡಿದ್ದಾರೆ. ಮತ್ತೆ ಈ ಸ್ಮಾರ್ಟ್ ಫೋನ್ ಪೀಕ್ ಬ್ರೈಟ್ನೆಸ್ ಬಂದ್ಬಿಟ್ಟು 1200 ನಿಟ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು ನಮಗೆ ಆಪಲ್ ಅವ್ರದೇ ಬಯೋನಿಕ್ A18 ಚಿಪ್ ಬಂದಿರುತ್ತೆ. ಸೊ ಈ ಫೋನಲ್ಲಿ ಬರೋ ಪ್ರೊಸೆಸರು ನಮಗೆ 16 ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ತಂದಿದ್ದಾರೆ ಪ್ರೊಸೆಸರು. ಆ ಚೇಂಜಸ್ ಏನು ಅಂದ್ರೆ ನಮಗೆ ಐಫೋನ್ 16e ಅಲ್ಲಿರೋ A18 ಬಯೋನಿಕ್ ಪ್ರೊಸೆಸರ್ ಅಲ್ಲಿ ನಮಗೆ 5 ಕೋರ್ GPU ಇರುತ್ತೆ. ಸೊ ಇದರಲ್ಲಿ ನಮಗೆ ಐಫೋನ್ 16e ಅಲ್ಲಿ ನಮಗೆ 4 ಕೋರ್ GPU ಜೊತೆ ಬರುತ್ತೆ. ಸೊ ಇದರಲ್ಲಿ ನಮಗೆ ಆಪಲ್ ಇಂಟೆಲಿಜೆನ್ಸ್ ಜೊತೆ ಬರುತ್ತೆ. ಆಪಲ್ ಇಂಟೆಲಿಜೆನ್ಸ್ ಅಂದ್ರೆ ನೀವು ತಿಳ್ಕೊಬಹುದು ಈ ಫೋನಲ್ಲಿ 8 GB RAM ಇದೆ ಅಂತ. ಮತ್ತೆ ಇದರಲ್ಲಿ ಆಪಲ್ ಅವ್ರದ್ದು ಫಸ್ಟ್ ಎವರ್ ಸೆಲ್ಯುಲರ್ ಮಾಡೆಮ್ ಯೂಸ್ ಮಾಡಿದ್ರೆ, ಹಂಗಂದ್ರೆ ಆಪಲ್ ಅವ್ರದ್ದೇ 5G ಮಾಡೆಮ್. ಸೊ ಅದನ್ನ ಆಪಲ್ C1 ಮಾಡೆಮ್ ಅಂತ ಕರೀತಾರೆ. ಸೊ ಇದರಲ್ಲಿ ಬ್ಯಾಕ್ ಸೈಡ್ ಬಂದ್ಬಿಟ್ಟು ನಮಗೆ 48 ಮೆಗಾ ಪಿಕ್ಸೆಲ್ ನ ಫ್ಯೂಷನ್ ಕ್ಯಾಮ್ರಾ ಇದೆ. ಸಿಂಗಲ್ ಕ್ಯಾಮ್ರಾ ಆಗಿರುತ್ತೆ ಮತ್ತೆ ಒಂದು LED ಫ್ಲಾಶ್ ಇರುತ್ತೆ. ಸೊ ಈ ಕ್ಯಾಮ್ರಾ ಬಂದ್ಬಿಟ್ಟು ಸೇಮ್ ನಮಗೆ ಐಫೋನ್ 16 ಅಲ್ಲಿ ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ ಅದೇ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. ಬಟ್ ಆದ್ರೆ ನಮಗೆ ಅಲ್ಟ್ರಾ ವೈಡ್ ಆಂಗಲ್ ಮಿಸ್ಸಿಂಗ್. ಐಫೋನ್ 16 ಅಲ್ಲಿ ನಮಗೆ ಅಲ್ಟ್ರಾ ವೈಡ್ ಆಂಗಲ್ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ತೆಗೆದಿದ್ದಾರೆ. ಫ್ರಂಟಲ್ಲಿ ಬಂದ್ರೆ ನಮಗೆ ಸೇಮ್ 12 ಮೆಗಾ ಪಿಕ್ಸೆಲ್ ಐಫೋನ್ 16 ಅಲ್ಲಿ ಯಾವ ಕ್ಯಾಮ್ರಾ ಯೂಸ್ ಮಾಡಿದಾರೋ ಅದೇ ಯೂಸ್ ಮಾಡಿದ್ದಾರೆ. ನಮಗೆ ಮೇಲೆ ನೋಡೋಕ್ಕಾದ್ರೆ ಒಂದು ಕ್ಯಾಮ್ರಾ ಅಂತ ಅನ್ಸುತ್ತೆ, ಬಟ್ ಇನ್ ಡೆಪ್ತ್ ಕ್ಯಾಮ್ರಾ ನಾವು ನೋಡಿದಾಗ ನಮಗೆ ತುಂಬಾ ಚೇಂಜಸ್ ಇದೆ ಐಫೋನ್ 16ಗೆ ಮತ್ತೆ ಐಫೋನ್ 16ಗೆ. ಸೊ ಅದನ್ನ ಮುಂದೆ ತಿಳ್ಕೊಳ್ಳೋಣ. ಈ ಬ್ಯಾಟ್ರಿ ಬಂದ್ಬಿಟ್ಟು ಐಫೋನ್ 16ಕಿನ್ನ ಕಡಿಮೆ ಬ್ಯಾಟ್ರಿ ಇದೆ. ಸೊ ಐಫೋನ್ 14 ಅಲ್ಲಿ ಏನ್ ಬ್ಯಾಟ್ರಿ ಇತ್ತೋ ಅದೇ ಬ್ಯಾಟ್ರಿ ಇದೆ. 3561 mAh ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಐಫೋನ್ 14 ಅಲ್ಲಿ ಯೂಸ್ ಮಾಡಿರೋ ಬ್ಯಾಟ್ರಿನೇ. ಸೊ ಈ ಫೋನ್ ಬಂದ್ಬಿಟ್ಟು ನಮಗೆ 20 ವ್ಯಾಟ್ ವೈರ್ ಚಾರ್ಜಿಂಗ್ ಸಪೋರ್ಟ್ ಬರುತ್ತೆ. ಮತ್ತೆ ಈ ಸ್ಮಾರ್ಟ್ ಫೋನ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಅದು 7.5 ವ್ಯಾಟ್ ಅಲ್ಲಿ ಚಾರ್ಜ್ ಆಗುತ್ತೆ. ಮತ್ತೆ ನಮಗೆ ಈ ಸ್ಮಾರ್ಟ್ ಫೋನ್ ಮ್ಯಾಕ್ಸೇಫ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡಲ್ಲ. ಐಫೋನ್ 16 ಅಲ್ಲಿ ನಾವು ನೋಡಬಹುದು ಅದ್ರಲ್ಲಿ ಮ್ಯಾಕ್ಸೇಫ್ ವೈರ್ಲೆಸ್ ಚಾರ್ಜಿಂಗ್ ಇದೆ. ಬಟ್ ಇದರಲ್ಲಿ ಐಫೋನ್ 16e ಅಲ್ಲಿ ಮ್ಯಾಕ್ಸೇಫ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಬರಲ್ಲ. ಜಸ್ಟ್ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ. ಅದು 7.5 ವ್ಯಾಟ್ ಅಲ್ಲಿ ಚಾರ್ಜ್ ಆಗುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಮುಂದೆ ಇದ್ರ ಬಗ್ಗೆ ಮಾತಾಡೋಣ. ಸೊ ಇದರಲ್ಲಿ ನಮಗೆ ಚಾರ್ಜಿಂಗ್ ಪೋರ್ಟ್ ಬಂದ್ಬಿಟ್ಟು USB Type C ಪೋರ್ಟ್ ಕೊಟ್ಟಿದ್ದಾರೆ, ಲೈಟ್ನಿಂಗ್ ಕೊಟ್ಟಿಲ್ಲ. ಬಟ್ USB 2.0 ಆಗಿರುತ್ತೆ. ಸೊ ಸೈಡ್ ಅಲ್ಲಿ ನಮಗೆ ಆಕ್ಷನ್ ಬಟನ್ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಕ್ಯಾಮ್ರಾ ಶಟರ್ ಬಟನ್ ಇಲ್ಲ, ತೆಗ್ದ್ಬಿಟ್ಟಿದ್ದಾರೆ. ಐಫೋನ್ 16 ಅಲ್ಲಿ ನಮಗೆ ಕ್ಯಾಮ್ರಾ ಶಟರ್ ಬಟನ್ ಇದೆ. ಸೊ ಐಫೋನ್ 16e ಅಲ್ಲಿ ಕ್ಯಾಮ್ರಾ ಶಟರ್ ಬಟನ್ ಇಲ್ಲ, ಬಟ್ ಆಕ್ಷನ್ ಬಟನ್ ನ ರಿಟೈನ್ ಮಾಡಿದ್ದಾರೆ. ಮತ್ತೆ ಕ್ರಾಶ್ ಡಿಟೆಕ್ಷನ್ ಇದೆ, ಎಮರ್ಜೆನ್ಸಿ SOS ಕೂಡ ಇದೆ ಐಫೋನ್ 16e ಅಲ್ಲಿ. ಸೊ IP ರೇಟಿಂಗ್ ಬಂದ್ರೆ ನಮಗೆ ಐಫೋನ್ 16e ಅಲ್ಲಿ IP68 ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಇದೆ. ಸೊ ಇದೇನು ವ್ಯತ್ಯಾಸ ಆಗಲ್ಲ. ಐಫೋನ್ 16 ಅಲ್ಲೂ ಇದೆ ಸೇಮ್ IP68 ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಇದೆ. ಸೊ ಇದನ್ನ ನಾವು ಐಫೋನ್ 16 ಜೊತೆ ಡಿಪಾರ್ಟ್ಮೆಂಟ್ ವೈಸ್ ಕಂಪೇರ್ ಮಾಡ್ತಾ ಬಂದ್ರೆ ನಮಗೆ ಫಸ್ಟ್ ಕಾಣಿಸೋ ಡಿಫರೆನ್ಸ್ ನಮಗೆ ಡಿಸ್ಪ್ಲೇ ನೋಡಬಹುದು. ಫ್ರಂಟ್ ಅಲ್ಲಿ ನಮಗೆ ಡಿಸ್ಪ್ಲೇ ಸ್ಪೆಸಿಫಿಕೇಶನ್ಸ್ ಎಲ್ಲ ಸೇಮ್ ಇದ್ರೂ ಕೂಡ ನಮಗೆ ಎರಡು ಡಿಫರೆನ್ಸ್ ಅಂತೂ ಸ್ಟ್ರೈಟ್ ಆಗಿ ಕಾಣಿಸುತ್ತೆ. ಒಂದು ಏನಂದ್ರೆ ನಮಗೆ ಅದರಲ್ಲಿ ಐಫೋನ್ 16 ಅಲ್ಲಿ ನಮಗೆ ಡೈನಾಮಿಕ್ ಐಲ್ಯಾಂಡ್ ಬರುತ್ತೆ. ಬಟ್ ಆದ್ರೆ ನಮಗೆ ಐಫೋನ್ 16e ಅಲ್ಲಿ ಸೇಮ್ ಹಳೆ ಐಫೋನ್ 15 ಮುಂಚೆ ಯಾವ್ದಾದ್ರು ಬರ್ತಿತ್ತು, ನಾಚ್ ಬರ್ತಿತ್ತಲ್ಲ, ಟ್ರೆಡಿಷನಲ್ ನಾಚ್ ಬರ್ತಿತ್ತಲ್ಲ, ಆ ನಾಚ್ ಬರುತ್ತೆ ನಮಗೆ. ಸೊ ಈ ಡಿಫರೆನ್ಸ್ ಇಲ್ಲ ಕಾಣಿಸುತ್ತೆ ಡಿಸ್ಪ್ಲೇ ಅಲ್ಲಿ. ಮತ್ತೆ ಇದು ಸೇಮ್ ಐಫೋನ್ 16 ಅಲ್ಲಿ ಏನ್ ಡಿಸ್ಪ್ಲೇ ಪ್ಯಾನಲ್ ಯೂಸ್ ಮಾಡಿದ್ರು ಸೇಮ್ ಪ್ಯಾನಲ್ ಯೂಸ್ ಮಾಡಿದ್ದಾರೆ. ಬಟ್ ಆದ್ರೆ ನಮಗೆ ಬ್ರೈಟ್ನೆಸ್ ಅಲ್ಲಿ ಮಾತ್ರ ಚೇಂಜಸ್ ಇರುತ್ತೆ. ಐಫೋನ್ 16 ಬಂದ್ಬಿಟ್ಟು ನಮಗೆ 2000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಜೊತೆ ಬರುತ್ತೆ. ಬಟ್ ಆದ್ರೆ ಐಫೋನ್ 16e ನಮಗೆ 1200 ಪೀಕ್ ಬ್ರೈಟ್ನೆಸ್ ಜೊತೆ ಬರುತ್ತೆ. ಮತ್ತೆ ಇನ್ನ ನಾವು ಚಿಪ್ಸೆಟ್ ಅಲ್ಲಿ ಅವಾಗಲೇ ಹೇಳ್ದಂಗೆ ನಮಗೆ ಇದರಲ್ಲಿ ಐಫೋನ್ 16 ಅಲ್ಲಿ 5 ಕೋರ್ GPU ಇರುತ್ತೆ. ಬಟ್ ಆದ್ರೆ ಐಫೋನ್ 16e ಅಲ್ಲಿ 4 ಕೋರ್ GPU ಇರುತ್ತೆ. ಸೊ ಇದು ನಿಮಗೆ ಡಿಫರೆನ್ಸ್ ಮಾಡುತ್ತಾ ಅಂದ್ರೆ ಹೌದು, ಡಿಫರೆನ್ಸ್ ಮಾಡುತ್ತೆ. ನಮಗೆ ಗೇಮಿಂಗ್ ಆಡುವಾಗ, ವಿಡಿಯೋ ಎಡಿಟಿಂಗ್ ಮಾಡುವಾಗ ನಮಗೆ ಡಿಫರೆನ್ಸ್ ಕಾಣಿಸುತ್ತೆ ಇದು. ಮತ್ತೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಂದ್ರೆ ಮೇಜರ್ ಆಗಿ ಕಾಣಿಸೋದು ನಮಗೆ ಒಂದು ಕ್ಯಾಮ್ರಾ ಮಿಸ್ಸಿಂಗ್ ಇದೆ ಬ್ಯಾಕ್ ಸೈಡ್ 16 ಕಂಪೇರ್ ಮಾಡಿದಾಗ. ಸೊ 16 ಅಲ್ಲಿ ನಮಗೆ ಡ್ಯೂಯಲ್ ಕ್ಯಾಮ್ರಾ ಇರುತ್ತೆ. ಒಂದು 48 ಮೆಗಾ ಪಿಕ್ಸೆಲ್ ಫ್ಯೂಷನ್ ಕ್ಯಾಮ್ರಾ ಮತ್ತೆ ಇನ್ನೊಂದು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್. ಸೊ ನಮಗೆ ಐಫೋನ್ 16e ಅಲ್ಲಿ 12 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಮಿಸ್ಸಿಂಗ್ ಮತ್ತೆ ಸಿಂಗಲ್ LED ಫ್ಲಾಶ್ ಇದೆ. ಸೊ ಇದರಿಂದಾನೇ ನೋಡಬಹುದು ನಮಗೆ ಏನ್ ಡಿಫರೆನ್ಸ್ ಬರುತ್ತೆ ಅಂತ.
ಸೊ ಕ್ಯಾಮ್ರಾ ವೈಸ್ ನಾವು ನೋಡಬೇಕು ಅಂದರೆ ಐಫೋನ್ 16 ಇರೋ ಒಂದು 2-3 ಫೀಚರ್ಸ್, ಕ್ಯಾಮ್ರಾ ಫೀಚರ್ಸು ಐಫೋನ್ 16 ಮಿಸ್ಸಿಂಗ್ ಇದೆ. ಅದು ಯಾವುದು ಅಂದರೆ ಐಫೋನ್ 16 ನಾವು 16 ನಮಗೆ ಮ್ಯಾಕ್ರೋ ಫೋಟೋಗ್ರಫಿ, ಮ್ಯಾಕ್ರೋ ವಿಡಿಯೋಗ್ರಫಿ ನಾವು ಮಾಡೋಕ್ಕಾಗಲ್ಲ. ಮತ್ತೆ ನಾವು ಐಫೋನ್ 16 ಸಿನಿಮ್ಯಾಟಿಕ್ ವಿಡಿಯೋ ಕ್ಯಾಪ್ಚರ್ ಮಾಡ್ಬೋದಿತ್ತು, ಬ್ಯಾಕ್ಗ್ರೌಂಡ್ ಬ್ಲರ್ ಆಗಿ ಬರುತ್ತಲ್ಲ ಆ ವಿಡಿಯೋ ಕ್ಯಾಪ್ಚರ್ ಮಾಡ್ಬೋದಿತ್ತು. ಬಟ್ ಆದರೆ ಐಫೋನ್ 16 ಸಿನಿಮ್ಯಾಟಿಕ್ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಲ್ಲ. ಮತ್ತೆ ಐಫೋನ್ 16 ಆಕ್ಷನ್ ಮೋಡ್ ಇತ್ತು ನಮಗೆ, ಅಂದರೆ ಸ್ಟೆಬಿಲೈಸೇಷನ್ ಸ್ವಲ್ಪ ಅಲ್ಟ್ರಾ ಸ್ಟೆಬಿಲೈಸೇಷನ್ ಇರುತ್ತೆ ಸ್ಪೋರ್ಟ್ ಮೋಡಲ್ಲಿ. ಬಟ್ ಆದರೆ ಆ ಸ್ಪೋರ್ಟ್ ಮೋಡು ನಮಗೆ ಐಫೋನ್ 16 ಬರ್ತಿಲ್ಲ. ಮತ್ತೆ ಇನ್ನೊಂದು ನಮಗೆ ಐಫೋನ್ 16 ಸ್ಪೆಷಲ್ ವಿಡಿಯೋ ರೆಕಾರ್ಡ್ ಮಾಡ್ಬೋದಿತ್ತು. ಬಟ್ ಆದರೆ ಐಫೋನ್ 16 ಸ್ಪೆಷಲ್ ವಿಡಿಯೋ ರೆಕಾರ್ಡಿಂಗು ಅವೈಲೇಬಲ್ ಇಲ್ಲ. ಸೊ ನಾವು ಬ್ಯಾಟ್ರಿ ಡಿಪಾರ್ಟ್ಮೆಂಟ್ಗೆ ಬಂದರೆ ಆಗಲೇ ಹೇಳ್ದಂಗೆ ನಮ್ಮ ಐಫೋನ್ 16 ಬೆಟರ್ ಬ್ಯಾಟ್ರಿ ಲೈಫ್ ಸಿಗುತ್ತೆ, ಯಾಕಂದರೆ ಅದರಲ್ಲಿ ಬಿಗರ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಐಫೋನ್ 15ಗಿಂತ ಅಪ್ಗ್ರೇಡ್ ಮಾಡಿದ್ದಾರೆ. ಬಟ್ ಆದರೆ ಇದು ಸೇಮ್ ಐಫೋನ್ 16 ಬಂದ್ಬಿಟ್ಟು ನಮಗೆ ಐಫೋನ್ 14 ಫಾರ್ಮ್ ಫ್ಯಾಕ್ಟರ್ ಜೊತೆ ಬರೋದ್ರಿಂದ ಸೊ ನಾವು ತಿಳ್ಕೊಬಹುದು ಐಫೋನ್ 14 ನಮಗೆ ಕಡಿಮೆ ಬ್ಯಾಟ್ರಿನೇ ಬರುತ್ತೆ. ಸೊ ಬ್ಯಾಟ್ರಿ ಲೈಫ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ, ಬೆಟರ್ ಬ್ಯಾಟ್ರಿ ಲೈಫ್ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ 16 ಮತ್ತೆ ಇನ್ನೊಂದು ವೈರ್ಲೆಸ್ ಚಾರ್ಜಿಂಗ್ ಕೂಡ ನಮಗೆ 16 ಮ್ಯಾಕ್ಸೆಫ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿಲ್ಲ, ಬರೀ ಚಿ ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ತಿಳ್ಕೊಬಹುದು ಸ್ವಲ್ಪ ಐಫೋನ್ 16 ಬೆಟರ್ ಚಾರ್ಜಿಂಗ್ ಅಲ್ಲಿ ಮ್ಯಾಕ್ಸೆಫ್ ಚಾರ್ಜ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಸೊ ಐಫೋನ್ 16 ಪ್ರೈಸ್ ನೋಡಿದ್ರೆ ನಮಗೆ $100 ಕಡಿಮೆ 60,000 ಇದೆ. ಸೊ ಬೇಸ್ ವೇರಿಯಂಟ್ ಗೆ ನೀವು 60,000 ಕೊಡೋದು ನನ್ನ ಪ್ರಕಾರ ವರ್ತಲ್ಲ ಅನ್ಸುತ್ತೆ. ನಾನೇನೇ ಹೇಳೋದು ಅಂದ್ರೆ ನಾವು ಇನ್ನೊಂದು 10,000 ಆಡ್ ಮಾಡ್ಕೊಂಡ್ರೆ ನೀವು 60,000 ಕೊಟ್ಟು ಇವಾಗ ಐಫೋನ್ 16 ಪರ್ಚೇಸ್ ಮಾಡಕ್ ಹೋಗ್ತಿದ್ದೀರಾ ಅಂದ್ರೆ ಸೊ ಅದಕ್ಕೆ ಇನ್ನೊಂದು 10,000 ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಐಫೋನ್ 16 ಸಿಗುತ್ತೆ, ಬೇಸ್ ಮಾಡಲ್ 128GB ಇರೋದು. ಸೊ ಅದರಲ್ಲಿ ನಿಮಗೆ ತುಂಬಾ ಇದು ಕಂಪೇರ್ ಮಾಡಿದ್ರೆ ತುಂಬಾ ನಮಗೆ ಆಡೆಡ್ ಅಡ್ವಾಂಟೇಜ್ ತುಂಬಾ ಇದೆ. ಸೊ ಐಫೋನ್ 16 ತುಂಬಾ ಬೆಟರ್ ಆಗೇ ಇರುತ್ತೆ ಯಾವಾಗ್ಲೂ. ಸೊ ನೀವೇ ನೋಡ್ಬೋದು ತುಂಬಾ ಬ್ಯಾಟ್ರಿ ಮತ್ತೆ ಕ್ಯಾಮ್ರಾ ಡಿಸ್ಪ್ಲೇದಲ್ಲಿ ತುಂಬಾ ಕಾಂಪ್ರಮೈಸ್ ಮಾಡಿದ್ದಾರೆ ಐಫೋನ್ 16 ಜೊತೆ ಕಂಪೇರ್ ಮಾಡಿದಾಗ. ಸೊ ಈ ಕಾಂಪ್ರಮೈಸ್ ಎಲ್ಲ ಮಾಡಿ 60,000 ಅಂದ್ರೆ ಆಪಲ್ ಅವ್ರಿಗೆ ಅದು ಚೀಪ್ ಅಂತ ಇರ್ಬೋದು, ಅವರು ಬಿಲ್ಡ್ ಮಾಡಿರೋ ಬ್ರ್ಯಾಂಡ್ ವ್ಯಾಲ್ಯೂ ಅದಕ್ಕೆಲ್ಲ ನೋಡಿದ್ರೆ ಅವ್ರಿಗೆ ಚೀಪ್ ಅನ್ಬೋದು. ಬಟ್ 60,000 ಒಂದು ದೊಡ್ಡ ಅಮೌಂಟ್. ಸೊ ನೀವು 60,000 ಅದು ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟು ನೀವು ಅಷ್ಟು ಕಾಂಪ್ರಮೈಸಸ್ ಆಗೋ ಬದಲು ನೀವು ಇನ್ನೊಂದು 10,000 ಆಡ್ ಮಾಡಿ ಐಫೋನ್ 16 ತಗೋಬಹುದು, ಅದೇ ಬೆಟರ್ ನನ್ನ ಪ್ರಕಾರ. ಇದು ನನ್ನ ಒಪಿನಿಯನ್, ನಿಮ್ಮ ಒಪಿನಿಯನ್ ಬೇರೆದಾಗಿರ್ಬೋದು. ನನ್ನ ಪ್ರಕಾರ ಐಫೋನ್ 16 ಕಂಪೇರ್ ಮಾಡಿದ್ರೆ ನಾವು ಐಫೋನ್ 16 ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ, ಒಂದು 10,000 ಸೇರಿಸ್ಬಿಟ್ಟು. ಸೊ ನಿಮ್ಮ ಒಪಿನಿಯನ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಐಫೋನ್ 16 ತಗೊಂಡ್ಬೋದಾ ಈ ಪ್ರೈಸ್ ರೇಂಜ್ ಅಲ್ಲಿ, ಬೇಡವಾ? ಇಲ್ಲ ಐಫೋನ್ 16 ಹೋಗ್ಬೋದಾ, ಇಲ್ಲ ಐಫೋನ್ 15 ಹೋಗ್ಬೋದಾ? ಅದನ್ನ ನೀವು ತಿಳಿಸಿ ನಿಮ್ಮ ಒಪಿನಿಯನ್ನ. ಸೊ ಈ ವಿಡಿಯೋ ಯಾರಿಗಾರು ಯೂಸ್ ಆಗುತ್ತೆ ಅಂದ್ರೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೆ ಈ ವಿಡಿಯೋದಿಂದ ಉಪಯೋಗ ಆಗುತ್ತೆ. ಮತ್ತೆ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಬಂದು ವಿಡಿಯೋ ನೋಡ್ತಿದ್ರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಎವ್ರಿ ಟೈಮ್ ವಿಡಿಯೋ ಹಾಕಿದಾಗ ನಿಮಗೆ ಆ ವಿಡಿಯೋ ಬರುತ್ತೆ. ಸೊ ಇಷ್ಟೆಲ್ಲ ಕೇಳಿದ್ಮೇಲೂ ನೀವು ತಗೊಂತೀನಿ ನಾನು ಐಫೋನ್ 16 ಈ 60,000 ಪ್ರೈಸ್ ರೇಂಜ್ಗೆ ಅಂತ ಹೇಳಿದ್ರೆ ಇದು ಐಫೋನ್ 16 28 ಫೆಬ್ರವರಿಯಿಂದ ಓಪನ್ ಸೇಲ್ಗೆ ಅವೈಲೇಬಲ್ ಇದೆ, ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದಾಗಿತ್ತು ಐಫೋನ್ 16 ಬಗ್ಗೆ ಸ್ಪೆಸಿಫಿಕೇಶನ್ ಮತ್ತೆ ನನ್ನ ಒಪಿನಿಯನ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬಾಯ್.